ಬಹಳ ಗಂಭೀರವಾದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಕರ್ನಾಟಕ ಈ ದೇಶದ ಅವಿಭಾಜ್ಯ ಅಂಗ. ಅಮೇರಿಕ, ಇಸ್ರೇಲ್, ಇರಾನ್ ಯುದ್ಧ ಇದು ಬರೀ 3 ದೇಶಗಳ ಯುದ್ಧದ ಪರಿಣಾಮ ಆದರೂ ಇದರಿಂದ ಇಡೀ ಪ್ರಪಂಚಕ್ಕೆ ಯುದ್ಧದ ಭೀತಿ ಆವರಿಸಿದೆ. ಪ್ರಪಂಚದ ಎಲ್ಲ ಮೂಲೆಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಇದು ಅತ್ಯಂತ ನೋವಿನ ಪ್ರಸಂಗ ಆಗಿದೆ. ಇಸ್ರೇಲ್, ಇರಾನ್ನಲ್ಲಿ ಸತ್ತಿರುವ ಜನ ಲೆಕ್ಕವಿಲ್ಲದಷ್ಟು. ಜಿಆರ್ ಆರ್ಥೋಪೆಡಿಕ್ಸ್, ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ, ಮಾನವ ಕುಲಕ್ಕೆ ಬೆಲೆನೇ ಇಲ್ಲ. ಇಸ್ರೇಲ್, ಇರಾನ್ ಮತ್ತೆ ಆ ದೇಶ ನಿರ್ಮಾಣ ಆಗಬೇಕಾದ್ರೆ ಎಷ್ಟು ಸಾವಿರ ಲಕ್ಷ ಕೋಟಿ ಹಣ ಬೇಕು. ಈ ಹಣ ಇಲ್ಲದೆ ಬೆಲೆ ಏರಿಕೆ ಆಗುತ್ತೆ, ನೋವಾಗುತ್ತೆ, ದೇಶ ಅಭದ್ರತೆಗೆ ಹೋಗುತ್ತೆ. ಅಮೇರಿಕ, ಟ್ರಂಪ್ ದುಡುಕಿದ್ದಾರೆ, ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿತ್ತು. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿ ಇರಾನ್ ಅಧ್ಯಕ್ಷರನ್ನ ಕೊಂದಾಕಿದ್ದಾರೆ ಮತ್ತು ಇರಾನ್ನ ಅನೇಕ ಪ್ರಮುಖ ನಾಯಕರುಗಳನ್ನು ಕೊಂದಾಕಿದ್ದಾರೆ. ಅದೇ ರೀತಿ ಇಸ್ರೇಲ್ನಲ್ಲೂ ಪ್ರಮುಖರು ಸತ್ತಿದ್ದಾರೆ ಮತ್ತು ಅಮೇರಿಕದ ಪ್ರಜೆಗಳು ಸತ್ತಿದ್ದಾರೆ, ಸೈನಿಕರು ಸತ್ತಿದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಯುದ್ಧ ಯಾರಿಗೂ ಬೇಕಾಗಿಲ್ಲ. ಯುನೈಟೆಡ್ ನೇಷನ್, ವಿಶ್ವಸಂಸ್ಥೆ ಬಾಯಿ ಮುಚ್ಕೊಂಡು ಕೂತಿರ್ತಕ್ಕಂಥದ್ದು ಸರಿಯಲ್ಲ. ವಿಶ್ವಸಂಸ್ಥೆ ಈಗ ಬೀದಿಗೆ ಬರಬೇಕು, ಯುದ್ಧ ನಿಲ್ಲಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಪ್ರಪಂಚ ಮಾನವ ಹಕ್ಕುಗಳ ಆಯೋಗ ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕಾಗಿದೆ. ಈಗ ಭಾರತ ಮಾಡಬೇಕಾದ್ದು ಬಹಳ ಪ್ರಾಮುಖ್ಯವಾದಂಥ ಕೆಲಸ ಇದೆ. ಭಾರತ ಪ್ರಧಾನಿ ಮತ್ತು ವಿರೋಧ ಪಕ್ಷದ ನಾಯಕರುಗಳು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಅಮೇರಿಕ, ಇಸ್ರೇಲ್, ಇರಾನ್ ಮುಖಂಡರುಗಳನ್ನು ಸಾಧ್ಯವಾದಷ್ಟು ಮನವೊಲಿಸಿ ಯುದ್ಧ ನಿಲ್ಲೋದಕ್ಕೆ ಪ್ರಯತ್ನ ಪಡಲೇಬೇಕು. ಕರ್ನಾಟಕದಲ್ಲಿ ಯುದ್ಧದ ಭೀತಿ ಭೀಕರವಾಗಿದೆ. ಕರ್ನಾಟಕದಲ್ಲಿ ಬಹಳ ನೋವಾಗಿದೆ. ಒಂದು ರೀತಿ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕರ್ನಾಟಕದಲ್ಲಿ ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ. ಪೆಟ್ರೋಲ್, ಡೀಸೆಲ್ ಸಿಕ್ಕಾಬಟ್ಟೆ ಏರಿಕೆ ಆಗ್ತಾ ಇದೆ. ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ. ಗ್ಯಾಸ್ ಸಿಗ್ತಾ ಇಲ್ಲ, ಸಿಲಿಂಡರ್ ಸಿಗ್ತಾ ಇಲ್ಲ. ಇನ್ನು ಯುದ್ಧ ನೇರವಾಗಿ ಶುರುವಾದರೆ ಇನ್ನೂ ಭಾರಿ ನೋವಿನಲ್ಲಿ ಬದುಕಬೇಕಾಗುತ್ತೆ. ಕರ್ನಾಟಕದ ಪಾರ್ಲಿಮೆಂಟ್ ಸದಸ್ಯರು ಈ ಬಗ್ಗೆ ಕೇಂದ್ರದ ಜೊತೆಯಲ್ಲಿ ಮಾತನಾಡಿ ಕರ್ನಾಟಕ ಬರುವ ಗ್ಯಾಸ್ ಸಿಲಿಂಡರ್ ಕೂಡಲೇ ಒದಗಿಸಬೇಕು ಅಂತೇಳಿ ಒತ್ತಾಯ ಮಾಡಬೇಕಾಗಿದೆ.
ಕನ್ನಡ ಚಳವಳಿ ವಾಟಪಕ್ಷ ಯುದ್ಧ ಬೇಡ ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಚಳವಳಿ ಆರಂಭಿಸಿದ್ದೇವೆ. ಇವತ್ತು ರಾಮನಗರದಿಂದ ಮಂಡ್ಯ ಮೈಸೂರವರೆಗೆ ತೀವ್ರವಾದಂಥ ಚಳವಳಿಯನ್ನು ಮಾಡಿ ದೇಶಕ್ಕೆ ಪ್ರಪಂಚಕ್ಕೆ ತಿಳಿಸೋದಕ್ಕೆ ಈಡಿಗಾಯಿ ಹೊಡೆಯುವ ಮೂಲಕ ಚಳವಳಿಯನ್ನು ಮಾಡತಕ್ಕಂಥದ್ದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ಮಂಜುನಾಥ್, ಮಂಡ್ಯ ಮುಖಂಡರು, ನಮ್ಮ ಪಾರ್ಸಾರ್ ಸೇರಿದಂಥ ಅನೇಕ ಮುಖಂಡರುಗಳು ಇಲ್ಲಿ, ಜಗದೀಶ್, ರಾಮನಗರ ಇವರೆಲ್ಲರೂ ಬಂದಿದ್ದಾರೆ. ಇನ್ನೂ ಅನೇಕ ಮುಖಂಡರುಗಳು ಇಲ್ಲಿ ದಯಮಾಡಿಸಿದ್ದಾರೆ. ನಮ್ಮ ಹೋರಾಟ ನಿರಂತರವಾಗಿ ಆಗುತ್ತೆ. ಮತ್ತು